ರಾಜ್ಯದಲ್ಲಿ ಒಂದು ಕಡೆ ಅತಿವೃಷ್ಟಿ ಇದೆ, ಒಂದು ಕಡೆ ಅನಾವೃಷ್ಟಿ ಇದೆ. ಎಲ್ಲೆಲ್ಲಿ ಬರ ಇದೆ ಆ ಕಡೆ ಭಾಗ ನಮಗೆ ನಮ್ಮ ಕ್ಷೇತ್ರ ವಿದ್ಯಾರ್ಥಿಗಳು ಏನು ಉಸ್ತುವಾರಿ ಮುಂದಕ್ಕೆ ತಗೊಳ್ಳಿಲ್ಲ ಎಲ್ಲ ಪರಿಶೀಲನೆ ಮಾಡಿ ಎಲ್ಲ ಅಧಿಕಾರಿಗಳ ಜೊತೆ ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಆದಷ್ಟು ಬೇಗನೆ 3-4 ದಿವಸದಿಂದ ನಾವು ಏನು ಕ್ರಮ ನಾವು ತಗೋಬೇಕಾಗ್ತದೆ. ನಾನಿವತ್ತು ಗುಂಡ್ಲುಪೇಟೆ ಭಾಗದಲ್ಲಿ ಅರ್ವೆ, ಮಳೂರು, ಹಿರೇಬೇಗೂರು ಮತ್ತು ಇಟ್ರೆ ಈ ಕಡೆ ಎಲ್ಲ ಹೋಗ್ತದೆ. ಸರ್, ಈಗ ತಾವು ಮಂತ್ರಿ ಆಗಿದ್ದೀರಾ, ಈಗ ಆಲ್ರೆಡಿ ಸಾಕಷ್ಟು ಸಮಸ್ಯೆಗಳಿತ್ತು ಸರ್ ಈಗ ನಗರದಲ್ಲಿ, ಚಾಮರಾಜನಗರ ಹಿಂದುಳಿದ ಜಿಲ್ಲೆ ಅಂತ ಹೇಳಿ. ಆಮೇಲೆ ಮಳೆ ಕೂಡ ಈಗ ಆಗಿಲ್ಲ, ಹಾಗಾಗಿ ಬರದ ಜಿಲ್ಲೆ ಅಂತ ಯಾವಾಗ ಘೋಷಣೆ ಆಗ್ಬೋದು ಅಂತ ಚಾಮರಾಜನಗರ ನಾವೆಲ್ಲ ವರದಿ ಕೊಟ್ಟ ಮೇಲೆ ನೋಡುವ ಏನು ಮಾಡ್ತೀವಿ. ಸರ್, ಯಾಕೆ ಸರ್ ತಡವಾಯ್ತು ಇಲ್ಲಿ ನೀವು ಬರೋದೇನು ನಿಮ್ಮ ಸರ್ಕಾರ ಬಿಜೆಪಿ ಒಂದು ರೌಂಡ್ ಆಗಲೇ ಮುಗಿಸ್ಬಿಟ್ಟಿದ್ದಾರೆ. ಬರೋದೇನು ನೀವು ಇದು ಮಾಡ್ತಾ ಇದ್ದೀರಿ. ಕೆಲಸ ಇರೋದು ನಮ್ಗೆ ಸ್ವಲ್ಪ ಕೆಲಸ ಜಾಸ್ತಿ, ಹಾಗಾಗಿ ಏನೇ ಕೆಲಸ ಇರಲಿ ಜನಸಾಮಾನ್ಯರಿಗೆ ಸೇವೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ. ನಾವು ಆದಷ್ಟು ಬೇಗನೆ ಮಾಡ್ತೀವಿ. ಸರ್, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಈಗ ಬಂಗಾರಪೇಟೆ ಬಂದಾಗಿರುವಂಥದ್ದು ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ಈಗಾಗಲೇ ನೀವು ನೋಡಿದ್ರೆ ರಾತ್ರಿಯಿಂದ ನಮ್ಮ ನಾಯಕರು ಎಲ್ಲಿಂದ ಬಂದಿದ್ದಾರೆ, ವೇಣುಗೋಪಾಲ್ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಒಟ್ಟುಗೂಡಿ ಅವರಿಗೆ ಯಾವ ರೀತಿ ಅವ್ರಿಗೆ ಸಮಾಧಾನ ಅದೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ 31 ಜಿಲ್ಲೆಗೂ ಒಂದೊಂದು ಜಿಲ್ಲೆಗೆ 4 ಜನ 3 ಜನ ಕೊಡೋಕ್ಕಾಗಲ್ಲ. ಒಂದೊಂದು 3-4 ಕೊಟ್ಟಿರೋದ್ರಿಂದ ಬೆಳೆ ಇದ್ದಲ್ಲಿ ಅದೆಲ್ಲ ಸರಿ ಮಾಡ್ತಾರೆ. ಸರ್, ಖಾತೆ ಫೈನಲ್ ಯಾವಾಗ ಆಗುತ್ತೆ? ನಾಳೆ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ತನಗಾದ್ರು ಸರ್ ಯಾವ್ದಾರ ಖಾತೆ ಮೇಲೆ ಯಾವುದೇ ಕೊಟ್ಟರು ನಿಭಾಯಿಸ್ತೀನಿ ಅಂತ ನಮ್ಮವರು ಯಾವ್ದ್ರ ಮೇಲೆ ಅಂತ ಸರ್? ಹಂಗೇನೂ ಇಲ್ಲ. ನಾನು ಮೊದಲೇ ಹೇಳಿದ್ನಲ್ಲ, ಹೈಕಮಾಂಡ್ ಯಾವ ಖಾತೆ ಕೊಡುತ್ತಾ ಅದನ್ನು ನಿಭಾಯಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಸರ್, ನಿನ್ನೆ ಒಂದು ಆಡಿಯೋ ಲೀಕ್ ಆಗಿದೆ ಸರ್, ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಯಾವುದು? ನಿನ್ನೆ ಒಂದು ಆರ್ ಬಿ ತಿಮ್ಮಾಪುರ ಮತ್ತೆ ನಂಜನಮಟ್ಟ ಅವ್ರನ್ನೇ ಕೇಳ್ಬಿಟ್ರೆ ಗಟ್ಟಿಗೆ ತುಟಿಯಲ್ಲಿಂದ ಬಂತು ಅಂತ ಮತ್ತೆ ಹೇಳಿದ್ರು ಸರ್ ಅವರು ಹೇಳ್ತಾರೆ. ಎಲ್ಲ ಬೇರೆ ಬೇರೆ ಥರ ಅನ್ಬೇಕಾಯ್ತದಪ್ಪ. ನಾನು ಸನ್ನಕ್ಕೆ ಹೋಗಲ್ಲ, ಬಟ್ ಅವ್ರನ್ನೇ ಕೇಳ್ಬಿಡೇನಂತ ಪುಟ್ರೆ ಗಟ್ಟಿಗೆ ಎಲ್ಲಿ ಊತಾಕಿದ್ರು ಅಂತ. ಮತ್ತೆ ಹಿಂದೆ ಅವರ ಸರ್ಕಾರ ಅವರ ಆಡಳಿತದಲ್ಲಿ ಭ್ರಷ್ಟಾಚಾರ ಆಗಿತ್ತು, ಮತ್ತೆ ಹಣ ಇಸ್ಕೊಂಡಿದ್ರು, ಅಂತವ್ರಿಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಪರಿಶೀಲನೆ ಆಗಿದೆ. ನನ್ನ ಹೆಸರಿಲ್ಲ ಅಂತೆಲ್ಲ ವಜಾ ಆಗಿದೆ. ನಾವು ಹಂಗೇನಾದ್ರು ಕೇಸ್ ಹಾಕ್ತೀನಿ ಹೈಕೋರ್ಟ್ನಲ್ಲಿ. ಅದನ್ನು ಗೊತ್ತಾದ್ರೆ ಖಂಡಿತ ಅದು ರಾತ್ರಿಯಿಂದಲೇ ಅದನ್ನು ಸರ್ಚ್ ಮಾಡಕ್ಕೆ ನೋಡಿದ್ದೀನಿ. ಯಾರ ಹತ್ರ ಹೇಳ್ತಾ ಇದ್ದಾನೆ, ಅವ್ನಿಗೆ ಏನು ಗೊತ್ತಾ ಮಾಹಿತಿ ನಡೆದು ಲೋಕಾಯುಕ್ತಲ್ಲಿ ನಾನು ಅಲ್ಲಿವೇ ಇಲ್ಲ, ಅವ್ರದ್ದೇನು ಇಲ್ಲ ಅಂತ ಹೇಳಿದೆ, ಕೋರ್ಟೇ ತೀರ್ಮಾನ ಆಗಿದೆ. ಹಾಗಾಗಿ ಅದನ್ನು ನೋಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು.